ಈ ವಿಧಾನ ನೀವು ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ಆಗಲಿ, ಅಥವಾ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚುವಂಥ ರೀತಿಯಲ್ಲಿ ಆಗಲಿ, ಅಥವಾ ಮನೆಯಲ್ಲಿ ಕೂತ್ಕೊಂಡು ಜಪಾದಿಗಳು ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ನಿಮಗೆ ಫಲ ಸಿಗುವುದಿಲ್ಲ. ಸೂರ್ಯನ ಮಂತ್ರ ಸೇರಿಸಿಕೊಂಡು ಹೇಳೋದ್ರಿಂದ ಪೂರ್ಣ ನಿಮಗೆ ಫಲ ಸಿಗುತ್ತೆ. ವೇದ, ಶಾಸ್ತ್ರ, ಉಪನಿಷತ್ತಲ್ಲಿರತಕ್ಕಂಥ ಉತ್ತಮವಾದಂಥ ವಿಷಯಗಳನ್ನು ನಾವು ತಿಳ್ಕೊಂಡು ಅದನ್ನು ಪರಿಪಾಲನೆ ಮಾಡಿಕೊಂಡು ಒಂದಷ್ಟು ಭಾಗದ ಪುಣ್ಯದ ಕೆಲಸಗಳನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಹೆಚ್ಚು ಕಡಿಮೆ ಒಂದು 20-25 ದಿನ ಆಗಿತ್ತು ನಾವು ಯಾವುದೇ ಒಂದಷ್ಟು ಸಂಚಿಕೆಗಳು ಮಾಡದೆ. ಕಾರಣಾಂತರ ಜೀತ್ ಮೀಡಿಯಾ ವಾಹಿನಿ ಬೇರೆ ಜನ ಯಾರೋ ಹ್ಯಾಕ್ ಮಾಡಿದ ಕಾರಣ ಮಾಡಲಿಕ್ಕಾಗಲಿಲ್ಲ ಸಂಚಿಕೆಗಳು. ಹಾಗಾಗಿ ಈ ವ್ಯವಸ್ಥೆ ಬಹಳ ದಿನ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಹ ಹಿಂಸೆ ಆಗಿದೆ. ಸೊ ಇನ್ನು ಮುಂದೆ ಇಂಥದ್ದು ಯಾವುದೇ ಸಂಕಷ್ಟಗಳು ನಮ್ಮ ವಾಹಿನಿಗೆ ಬರೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ನಾವಿದನ್ನು ಮತ್ತೆ ಪುನಃ ತಗೊಂಡಿದ್ದೀವಿ. ಹಾಗೆ ಇವತ್ತಿನ ವಿಶೇಷವಾಗಿರತಕ್ಕಂತಹ ಸಂಚಿಕೆ ನಿಮಗಾಗಿ ಚಂದ್ರಗ್ರಹಣ, ಹಾಗೆ ಸೂರ್ಯಗ್ರಹಣ, ಹಾಗೆ ಭೂಮಿಗೆ ಬರತಕ್ಕಂತಹ ಕಂಟಕಗಳು, ಹಾಗೆ ನಮ್ಮೊಟ್ಟಿಗೆ ನಮ್ಮ ಜೊತೆಗೆ ವಾಸವಾಗತಕ್ಕಂತಹ ಪಂಚಭೂತಗಳ ಅಂಶ ಮನುಕುಲ ಹಾಗೂ ಮನುಜೀವಿ ಮೇಲೆ ಆಗತಕ್ಕಂತಹ ಪರಿಣಾಮಗಳು, ಹಾಗೆ ಈ ಸೂರ್ಯ ಚಂದ್ರ ಗ್ರಹಣದಿಂದ ಆಗತಕ್ಕಂತಹ ಪರಿವರ್ತನೆ ಏನು ಎಂಬತಕ್ಕಂಥದ್ರ ಬಗ್ಗೆ ಈ ಸಂಚಿಕೆ ನಿಮಗಾಗಿ. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅನ್ನೋದಷ್ಟೇ ನಮಗೆ ಮಾಹಿತಿ ತಿಳಿತಾ ಇದೆ. ಬಟ್ ಸೂರ್ಯ ಚಂದ್ರ ಗ್ರಹಣ ಉದ್ಭವ ಆಗಿದ್ದು ಹೇಗೆ, ಹುಟ್ಟಿದ್ದು ಹೇಗೆ, ಸೂರ್ಯನಿಗೆ ಚಂದ್ರನಿಗೆ ಮಾತ್ರ ಯಾಕೆ ಗ್ರಹಣ ಹಿಡಿಯುತ್ತೆ, ಗ್ರಹಣ ಅಂದರೆ ಏನು, ಹಾಗಾದರೆ ಗ್ರಹಣದ ಹಿನ್ನೆಲೆ ಏನು, ಇದು ಯಾರಿಗೂ ಅಷ್ಟು ತಿಳಿದಿಲ್ಲ ಅನಿಸುತ್ತೆ. ನಾನು ಈ ಸಂಚಿಕೆಯಲ್ಲಿ ಗ್ರಹಣದ ಬಗ್ಗೆ, ಹಾಗೆ ಈ ಸೂರ್ಯಗ್ರಹಣದಲ್ಲಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂತಹ ಪೂಜಾ ವಿಧಿ ವಿಧಾನಗಳೇನು, ಹಾಗೆ ಇಂತಹ ಸಮಯದಲ್ಲಿ ನಿಮ್ಮ ಅಷ್ಟ ದರಿದ್ರವನ್ನು ಸಹ ನೀವುಗಳು ನಿವಾರಣೆ ಮಾಡಿಕೊಳ್ತಕ್ಕಂತಹ ವಿಶೇಷವಾಗಿರತಕ್ಕಂತಹ ಸಮಯ ಇದು. ನಿಜಕ್ಕೂ ಈ ಸೂರ್ಯಗ್ರಹಣ ಎಂಬತಕ್ಕಂಥದ್ದು ಅದ್ಭುತ ಶಕ್ತಿ ಹೊಂದಿರತಕ್ಕಂಥದ್ದು. ಇಂತಹ ಶಕ್ತಿ, ಇಂತಹ ವಿಶೇಷವಾಗಿರತಕ್ಕಂಥ ದಿನ ದಯಮಾಡಿ ಯಾರೂ ಮಿಸ್ ಮಾಡ್ಕೋಬೇಡಿ. ಆ ದಿನ ಮಾಡಿಕೊಳ್ಳುವಂತಹ ಪೂಜಾ ಪುನಸ್ಕಾರ ವಿಧಿ ವಿಧಾನಗಳಿಂದ ನಿಮ್ಮ ಅಷ್ಟದರಿದ್ರ ಸಹ ನಿವಾರಣೆ ಆಗುತ್ತೆ.